ನಗರದ ಸರ್ಕಾರಿ ಉರ್ದು ಪ್ರೌಢಶಾಲೆಯ ವಿದ್ಯಾರ್ಥಿಗಳು 10ನೇ ತರಗತಿಯ ಫಲಿತಾಂಶದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಎಂದು ಪ್ರಾಚಾರ್ಯರಾಗಿರುವ ಎಂಬಿ ಕೊಪ್ಪಳವರು ನಮ್ಮ ಕಿಷ್ಕಿಂಧ ನ್ಯೂಸ್ಗೆ ತಿಳಿಸಿದ್ದಾರೆ. ಪರೀಕ್ಷೆಗೆ ಹಾಜರಾಗಿರುವ ಎಲ್ಲ ವಿದ್ಯಾರ್ಥಿಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವ ಮೂಲಕ ಶ್ರೇಷ್ಠ ಸಾಧನೆ ಮಾಡಿದ್ದಾರೆ. ಈ ಸಾಧನೆಗೆ ಕಾರಣರಾದ ಪ್ರೌಢಶಾಲೆಯ ಎಸ್ಟಿಎಂಸಿ ಹಾಗೂ ಶಿಕ್ಷಕ ವೃಂದಕ್ಕೆ ಪ್ರಾಚಾರ್ಯರಾದ ಎಂಬಿ ಕೊಪ್ಪಳವರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. 2025 ಮತ್ತು 26ನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಉರ್ದು ಪ್ರೌಢಶಾಲೆ SSLCಯ ಫಲಿತಾಂಶವು 100ಕ್ಕೆ 100 ಫಲಿತಾಂಶ ಬಂದಿದೆ. ಇದು ಬಹಳ ಸಂತೋಷದಾಯಕ ವಿಷಯ. ಈ ಫಲಿತಾಂಶ ಬರಲಿಕ್ಕೆ ಪ್ರಮುಖ ಕಾರಣ ನಮ್ಮ ಇಲಾಖೆಯು ಏನೈತೆ ಹಾಕಿಕೊಂಡಂಥ ಕೆಲವು ಕ್ರಿಯಾ ಯೋಜನೆಗಳ ಅನುಸಾರವಾಗಿ ಈ ಫಲಿತಾಂಶ ಬಂದಿದೆ. ಜೊತೆಗೆ ನಮ್ಮ ಎಲ್ಲ ಶಿಕ್ಷಕರು ಕೂಡ ಏನೈತೆ ಸಕ್ರಿಯವಾಗಿ ಇಲಾಖೆಯ ಮಾರ್ಗದರ್ಶನದ ಆಧಾರದ ಮೇಲೆ ನಿರಂತರ ಏನೈತೆ ಕ್ರಿಯಾಶೀಲರಾಗಿ ತಮ್ಮ ವಿಷಯದಲ್ಲಿ ಆಸಕ್ತಿಯಿಂದ ಬೋಧನೆ ಮಾಡಿದ ಪರಿಣಾಮದಿಂದ ಹಾಗೂ ನಮ್ಮ ಶಾಲೆಯ SDMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ಏನೈತೆ ಅವರ ಪ್ರೇರಣೆ ಮಾರ್ಗದರ್ಶನ ಮತ್ತು ಮಾನ್ಯ ಉಪನಿರ್ದೇಶಕರಾದಂಥ ಶ್ರೀ ಸೋಮಶೇಖರ ಗೌಡರವರ ಮಾರ್ಗದರ್ಶನ ಜೊತೆಗೆ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ನಟೇಶ್ ಸರ್ ಅವರ ಮಾರ್ಗದರ್ಶನ ಅವರ ಒಂದು ಕ್ರಿಯಾಶೀಲತೆಯಿಂದ ಒಳ್ಳೆಯ ಮಾರ್ಗದರ್ಶನದಿಂದ ನಮ್ಮ ಉರ್ದು ಶಾಲೆಯ ಫಲಿತಾಂಶ 100ಕ್ಕೆ 100 ಬಂದಿದೆ. ಈ ವಿಷಯವನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡುತ್ತೇನೆ. ಜೊತೆಗೆ ನಮ್ಮ ಶಾಲೆಯಲ್ಲಿ ಸುಮಾರು 6 ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಪಾಸಾಗಿದ್ದಾರೆ. ಅದರಲ್ಲಿ ಪ್ರಪ್ರಥಮವಾಗಿ ಕುಮಾರಿ ಗೌಸಿಯಾ ಬಾನು 96 ಅಂಕಗಳನ್ನು ತೆಗೆದುಕೊಂಡು ತೇರ್ಗಡೆಯಾಗಿದ್ದಾರೆ. ಅದೇ ರೀತಿ ಹೀನಾ ಕೌಸರ್ 93.6 ಫಲಿತಾಂಶವನ್ನು ಪಡೆದು ತೇರ್ಗಡೆಯಾಗಿದ್ದಾರೆ. ಅದೇ ರೀತಿ ರಿಫಾ ಫಾತಿಮಾ ಕೂಡ 93%, ಹಾಗೂ ಮುಬಿನಾ 93%, ಆಶಾ ಬೇಗಂ 93%, ನಸ್ರೀನ್ ಬಾನು 84%, ಅನೀಫಾ 83%. ಹೀಗೆ ಸುಮಾರು 6 ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ದಲ್ಲಿ 18 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಶಾಲೆಗೆ ಇಲಾಖೆಗೆ ಮತ್ತು ನಮ್ಮ ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತಂದಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಹೀಗೆ ವಿದ್ಯಾರ್ಥಿಗಳು ಉರ್ದು ಮಾಧ್ಯಮದಲ್ಲಿ ಇದ್ದರೂ ಕೂಡ ಒಳ್ಳೆಯ ಕ್ರಿಯಾಶೀಲರಾಗಿ ಏನೈತೆ ಅಭ್ಯಾಸದಲ್ಲಿ ತೊಡಗಿಕೊಂಡು ಶಿಕ್ಷಕರ ಮಾರ್ಗದರ್ಶನ ಪಡೆದುಕೊಂಡು ತಮ್ಮ ಮುಂದಿನ ಶೈಕ್ಷಣಿಕ ಒಂದು ಅಭಿವೃದ್ಧಿಗೆ ಅವರು ಶ್ರಮಿಸುತ್ತಿರುವಂಥ ಒಂದು ಆಸಕ್ತಿ ನಿಜವಾಗಿ ಸಂತೋಷದಾಯಕವಾಗಿದೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ನಮ್ಮ ವಿದ್ಯಾರ್ಥಿ ಪಾಲಕರಿಗೂ ಮತ್ತು SDMC ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಹಾಗೂ ಶಾಲೆಯ ಎಲ್ಲ ಶಿಕ್ಷಕರಿಗೂ ಈ ಫಲಿತಾಂಶ ಖುಷಿ ತಂದಿದೆ ಅಂತಂದು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಒಟ್ಟಾರೆ ಈ ಫಲಿತಾಂಶ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಹಾಗೂ 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕವಾದಂಥ ಫಲಿತಾಂಶ ಇದಾಗಿದೆ ಅಂತಂದು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ನಮ್ಮ ಈ ಉರ್ದು ಮಾಧ್ಯಮದ ಅಭ್ಯಾಸ ಮಾಡ್ತಿರೋಂಥ ಪಾಲಕರಲ್ಲಿ ವಿನಂತಿ ಏನಂದರೆ ಮಕ್ಕಳನ್ನು ಸಕ್ರಿಯವಾಗಿ ಶಾಲೆಗೆ ಕಳಿಸಿಕೊಡ್ರಿ. ಆಮೇಲೆ ಸರ್ಕಾರ ಅನೇಕ ತರಹದ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇದೆ. ಪಠ್ಯಪುಸ್ತಕ, ಉಚಿತ ಸಮವಸ್ತ್ರ ಹಾಗೂ ಶೂಸ್ ಆ್ಯಂಡ್ ಸಾಕ್ಸು, ಮಧ್ಯಾಹ್ನದ ಬಿಸಿ ಊಟ, ಆಮೇಲೆ ಮೊಟ್ಟೆ, ಬಾಳೆಹಣ್ಣು, ಹೀಗೆ ಎಲ್ಲ ಸೌಲಭ್ಯಗಳನ್ನು ಒಳ್ಳೆ ರೀತಿಯಲ್ಲಿ ಇಲಾಖೆ ಸರಬರಾಜು ಮಾಡ್ತಾಯಿದೆ. ಇದರ ಸದುಪಯೋಗ ಪಡೆದುಕೊಂಡು ಶೈಕ್ಷಣಿಕ ಅಭಿವೃದ್ಧಿಗೆ ಪಾಲಕರು ಸಹಕಾರ ನೀಡಬೇಕೆಂದು ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.